ಸರ್ ನಮಸ್ತೆ. ಇದೊಂದು ಮೆಟ್ಲಿಂಗ್ ರಸ್ತೆ ಅಂತಂದರೆ ಸ್ವಲ್ಪ ಕ್ಲೀನ್ ಮಾಡೋ ಅಂಥದ್ದಿದೆ. ಒಂದು ನೀರಳ್ಳ, ಇದು ರಸ್ತೆ ಅಲ್ಲ, ನೀರಳ್ಳ ಅಂತಂದ್ರೆ ಸುಮಾರು ವರ್ಷಗಳಿಂದ ಈ ಒಂದು ರೈತರು, ಈ ಭಾಗದ ರೈತರು, ಈ ಒಂದು ಹಳ್ಳಿ ರೈತರು ಎಲ್ಲ ರಸ್ತೆ ಥರ ಮಾಡಿಟ್ಕೊಂಡಿದ್ದಾರೆ. ಹಳ್ಳಿಯಿಂದ ಸ್ವಲ್ಪ ದೂರ ಬಂದು ಅದಾದಮೇಲೆ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ ಈ ಒಂದು ಲ್ಯಾಂಡ್ಗೆ. ಅಂದರೆ ರಸ್ತೆ ಇದೆ, ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡ್ಕೊಂಡ್ರೆ ಇನ್ನೂ ವಿಶಾಲವಾಗುತ್ತೆ. ಇದು ಲ್ಯಾಂಡು 1 ಎಕರೆ 5 ಕುಂಟೆ, ಸಂಪೂರ್ಣ ರೆಡ್ ಸಾಯಿಲು. ಇದು 2010-11ರಲ್ಲಿ ಇವ್ರಿಗಾಗಿರೋದು. 10-11ರಲ್ಲಿ ಇದೇ ಊರಿನ ಇನ್ನೊಬ್ಬ ರೈತರಿಂದ ಇವ್ರಿಗಾಗಿರ್ತಕ್ಕಂಥದ್ದು. ಓವರಾಲ್ ಆಗಿ ಹೇಳೋದಾದರೆ ರೀಸೇಲ್ ಪ್ರಾಪರ್ಟಿ. ಪಂಪ್ಸೆಟ್ ಏನಿಲ್ಲ ಅಲ್ವಾ ಮಲ್ಲಿಕದಲ್ಲಿ? ಏನಿಲ್ಲ, ಪಂಪ್ಸೆಟ್ ಏನಿಲ್ಲ, ಎಂಟಿ ಲ್ಯಾಂಡು. ಅಕ್ಕಪಕ್ಕ ಎಲ್ಲ ಕಬ್ಬು, ಬಾಳೆ ಈ ಥರ ಹಾಕೊಂಡಿದ್ದಾರೆ. ಎಲ್ಲ ಇದೇ ಊರಿನ ರೈತರದೇ ಎಲ್ಲ ಆಸ್ತಿಗಳು. ಸಂಪೂರ್ಣ ರೆಡ್ ಸಾಯಿಲು, ನೀಟಾಗಿದೆ. ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗೆ ಇದೆ. ರಸ್ತೆದಿಂದ ಸಮಸ್ಯೆ ಇಲ್ಲ, ನಾನು ಆಗಲೇ ಹೇಳ್ದಂಗೆ. ಏನಂದರೆ ಡಾಂಬರ್ ರಸ್ತೆಯಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರಷ್ಟು ಒಳಗಡೆ ಬರಬೇಕು. ಬಟ್ ಅದು 400 ಮೀಟ್ರ್, ಒಂದು 1400 ಅಡಿ ಆಯಿತು. ಈ ಥರ ಇದೆ ಸರ್. ಇದು ಸಂತೆಮರಳಿ ಹೋಬಳಿ. ಸಂತೆಮರಳಿಯಿಂದ ಆಲ್ಮೋಸ್ಟು ಒಂದು 15 ಆಗ್ಬೋದು. ಸಂತೆಮರಳಿಯಿಂದ 15 ಆಗ್ಬೋದು. ಟಿ ನರಸೀಪುರದಿಂದ ಒಂದು 17 ಆಗುತ್ತೆ. ಬಟ್ ಸಂತೆಮರಳಿ ಹೋಬಳಿಗೆ ಸಂಬಂಧಪಟ್ಟಂಥ ಆಸ್ತಿ. ಟಿ ನರಸೀಪುರಕ್ಕೆ ಹತ್ತಿರ ಆದರೂ ಕೂಡ ಸಂತೆಮರಳಿ ಹೋಬಳಿ, ಚಾಮರಾಜನಗರ ರಿಜಿಸ್ಟ್ರೇಷನ್ನು. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸಾಗಿದೆ. ಒಂದು ಸಮತಟ್ಟವಾಗಿ ಅಲ್ಲಿ ಕ್ರಾಪ್ ಮಾಡ್ತಾ ಇರ್ತಕ್ಕಂಥ ಆಸ್ತಿ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಓಕೆ, ಥ್ಯಾಂಕ್ ಯು ಸರ್.